ಇವಾಗ ನಾನು ರಾತ್ರಿ ಟೈಮು 7:30 ಆಯಿತು. ಬೆಳಿಗ್ಗೆ ಸಾಂಬಾರು ಇತ್ತು ಅಂದ್ಕೊಂಡೆ, ಆದರೆ ಖಾಲಿಯಾಗಿತ್ತು. ಅದಕ್ಕೆ ನಾನು ಇವಾಗ ಅರ್ಜೆಂಟಾಗಿ ಒಂದು ಚಟ್ನಿ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿರೋ ತರಕಾರಿಯಲ್ಲೇ ನಾನು ಚಟ್ನಿ ಮಾಡ್ತಾಯಿದ್ದೀನಿ. ನೋಡೋಣ ಬನ್ನಿ. ಇವಾಗ ನಾನು ಒಂದು 3 ಟೊಮೊಟೊ, ಹಾಗೆ ಒಂದು 10-15 ಹಸಿಮೆಣ್ಸಿನ್ಕಾಯಿ, ಒಂದು 3 ಹೀರೆಕಾಯಿ ಪೀಸನ್ನು ತೊಗೊಂಡಿದ್ದೀನಿ. ಹೀರೆಕಾಯಿ ನಾವೇ ಬೆಳೆದಿರೋದು, ನಮ್ಮ ಅತ್ತೆ ಮಾಮ ಬೆಳೆದಿದ್ದಾರೆ, ಅವ್ರು ಕೊಟ್ಟರು. ತುಂಬಾ ಇದ್ವು ಅಂತ ನಾನು ಚಟ್ನಿ ಮಾಡ್ತಾಯಿದ್ದೀನಿ. ಹಾಗೆ ನಮ್ಮ ಮನೇಲಿ ಬೆಳಗ್ಗೆ ದೋಸೆ ಹಿಟ್ಟಿತ್ತು, ಅದ್ರ ಜೊತೆಗೆ ತಿನ್ನೋಕ್ಕೆ ಇದು ಸಾಂಬಾರು ಸ್ವಲ್ಪನೇ ಇತ್ತು ಅಂತ ಚಟ್ನಿ ಮಾಡ್ಕೊಂಡು ತಿನ್ನೋಣ ದೋಸೆ ಅಂತ ಮಾಡ್ತಾಯಿದ್ದೀನಿ. ರಾತ್ರಿ ಡಿನ್ನರ್ ಇದೆ ನಮ್ಮದು. ಇವಾಗ ನೋಡಿ, ನಾನು ಹೀರೆಕಾಯಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡಿ ಫ್ರೈ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಆಯಿಲ್ ಹಾಕ್ಕೋಬೇಕು ಫ್ರೈ ಮಾಡೋಕ್ಕೆ. ಹೀರೆಕಾಯಿ, ಟೊಮೊಟೊ ಕಟ್ ಮಾಡಿದ್ರೆ ಸಾಕು, ಮೆಣಸಿನ್ಕಾಯಿ ಕಟ್ ಮಾಡಿಲ್ಲ. ಈಗ ನೋಡಿ, ಒಂದು 5 ನಿಮಿಷ ಮುಚ್ಚಿಟ್ರೆ ಸಾಕು, ಈ ಥರ ಫ್ರೈ ಆಗಿರುತ್ತೆ. ಅರ್ಧ ಫ್ರೈ ಆಗಿದೆ ಅನಿಸುತ್ತೆ. ಇನ್ನೊಂದು ಸ್ವಲ್ಪ ಹೊತ್ತು ಮತ್ತೆ ಮುಚ್ಚಳ ಇಟ್ಟು ಫ್ರೈ ಮಾಡಿದ್ರೆ ಎಲ್ಲ ಪೂರ್ತಿ ಫ್ರೈ ಆಗಿರುತ್ತೆ. ಅದನ್ನು ನಾವು ಒಂದು 10 ನಿಮಿಷ ಬಿಡಬೇಕು ತಂಪಾಗೋಕ್ಕೆ. ಈ ಥರ ಫ್ರೈ ಆಗಿದ್ದನ್ನು 10 ನಿಮಿಷ ಬಿಟ್ಟು ನಾವು ಮಿಕ್ಸಿಗೆ ಹಾಕ್ಕೊಂಡ್ರೆ ಸಾಕು. ಪ್ಲೀಸ್ ಸಬ್ಸ್ಕ್ರೈಬ್ ತಾರಿಕಟ್ಟೆ ತಾಲೀಸು. ನಾವು ಇಂತಹ ಅಡುಗೆಗಳು ಬೇಕಾದಷ್ಟು ಮಾಡ್ತಾನೆ ಇರ್ತೀವಿ ದಿನ. ಇವಾಗ ನಾನು ಹಸಿಮೆಣ್ಸಿನ್ಕಾಯಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ, ಹಾಗೆ ಬೆಳ್ಳುಳ್ಳಿನೂ ಹಾಕ್ತಾಯಿದ್ದೀನಿ. ಹಾಗೆ ಇದು ಒಂದು ಸ್ವಲ್ಪ ನೈಸ್ ಮಾಡ್ಕೋಬೇಕು. ಹಸಿಮೆಣ್ಸಿನ್ಕಾಯಿ ತುಂಬ ಪೇಸ್ಟ್ ಥರ ಮಾಡಿದ್ದೀನಿ, ಯಾಕಂದರೆ ಅದು ಚೂರು ಇದ್ದರೆ ಅದು ತುಂಬ ಖಾರ ಇದೆ. ಅದು ತಿನ್ನುವಾಗ ನಮಗೆ ಇದಾದರೆ ಬಾಯಿಗೆ ತುಂಬ ಖಾರ ಆಗುತ್ತೆ. ಹಂಗಾಗಿ ಅದನ್ನು ನೈಸ್ ಮಾಡಿದೆ. ಆಮೇಲೆ ಟೊಮೊಟೊನೂ ಹಾಕಿ ಫುಲ್ಲು ನೈಸಾಗಿ ಮಾಡಿಕೊಂಡ್ರೆ ನಮಗೆ ಅದರಲ್ಲಿರೋ ಖಾರ, ಅದರಲ್ಲಿರೋ ಗೊಜ್ಜು ಎಲ್ಲ ಸೇರ್ಕೊಂಡು ಚೆನ್ನಾಗಿರುತ್ತೆ ಚಟ್ನಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಸೇರಿಸಿ ಈ ರೀತಿ ಪೇಸ್ಟ್ ಮಾಡಿದೆ. ಆಮೇಲೆ ಫೈನಲಾಗಿ ನಾನು ಹೀರೆಕಾಯಿ ಹಾಗೆ ಈರುಳ್ಳಿನೂ ಹಾಕಿ ಲೈಟಾಗಿ ಗ್ರೈಂಡ್ ಮಾಡಬೇಕು. ಒಂದು ರೌಂಡ್ ಹಂಗೆ, ಒಂದು ರೌಂಡ್ ಹಿಂಗೆ, ಆ ಥರ ಮಾಡಿದ್ರೆ ರೆಡಿಯಾಗುತ್ತೆ. ಆಗಲೇ ಫ್ರೈ ಮಾಡಿದ ಬಾಣಲಿನಲ್ಲಿ ಒಂದು ಸ್ವಲ್ಪ ಎಣ್ಣೆ ಇತ್ತು, ಅದನ್ನು ಮಿಕ್ಸಿ ಮಾಡಿಲ್ಲ ನಾನು. ಆ ಎಣ್ಣೆಗೆ ನಾನು ಚಟ್ನಿಯನ್ನು ಹಾಕ್ತಾಯಿದ್ದೀನಿ. ಈಗ ನೋಡಿ, ನಮ್ಮ ಚಟ್ನಿ ರೆಡಿಯಾಗಿದೆ. ನೋಡಲಿಕ್ಕೆ ಅಲ್ಲ, ತಿನ್ನಲಿಕ್ಕೂ ಸಖತ್ತಾಗಿದೆ. ದೋಸೆ ಜೊತೆಗಂತೂ ಈ ಮಳೆಗಾಲದಲ್ಲಿ ಚಳಿಗೆ ಅನ್ನ ಏನು ತಿನ್ನೋಣ ಅಂತ ರಾತ್ರಿನೂ ನಾವು ಮತ್ತೆ ದೋಸೆ ಹಿಟ್ಟಿತ್ತಲ್ಲ, ದೋಸೆನೇ ಮಾಡ್ಕೊಂಡಿದ್ದೀವಿ. ಸಖತ್ತಾಗಿತ್ತು ಕಾಂಬಿನೇಷನ್ ಅಂತೂ. ಆ ಚಟ್ನಿಗೆ, ಆ ಗೊಜ್ಜುಗೆ, ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಅಂತೂ ಸೂಪರಾಗಿತ್ತು. ನೋಡ್ತಿದ್ರಲ್ಲ, ನೋಡ್ತಾ ಇದ್ರೇ ತಿನ್ಬೇಕು ಅನ್ನಿಸ್ತೈತಲ್ಲ ಈ ಚಳಿಗೆ ಮಳೆಗೆ. ಸಖತ್ತಾಗಿತ್ತು. ಅಜ್ಜಿ ಕಾಲದಿಂದನೂ ಈ ಥರ ಹಸಿ ತರಕಾರಿಗಳಿಂದನೇ ಚಟ್ನಿಗಳು ಮಾಡ್ಕೊಂಡು ತಿಂತಿದ್ರು ಅವರೆಲ್ಲರೂ, ನಮ್ಮ ಅಜ್ಜಿಯವರು. ನಾನು ನೋಡಿದೆ, ಹಂಗಾಗಿ ನಮ್ಮ ಮನೇಲಿ, ಹಂಗಾಗಿ ನಾನು ಅಜ್ಜಿ ಕಾಲದಿಂದನೂ ನೋಡ್ತಾ ಇದ್ದಕ್ಕೆ ನನಗೂ ಆ ಥರ ಟೇಸ್ಟ್ಗಳು ಬಂದಿದ್ದಾವೆ ಅನಿಸುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ತಾರಿಕಟ್ಟೆ ತಾಲೀಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮರಿಬೇಡ.